ಶಾಂತಿ ಬಾಪ್ ದಾದಾ ಅವ್ಯಕ್ತ ಮುರಳಿ 25-1-1969 ಸಮರ್ಪಣೆಯ ಉನ್ನತ ಸ್ಥಿತಿ ಶ್ವಾಸ ಶ್ವಾಸದಲ್ಲಿ ಸ್ಮೃತಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವ್ಯಕ್ತನನ್ನು ವ್ಯಕ್ತದಲ್ಲಿ ನೋಡಿ. ಇಂದು ಪ್ರಶ್ನೆಯೊಂದನ್ನು ಕೇಳುತ್ತಿದ್ದೇವೆ. ಸರ್ವ ಸಮರ್ಪಣೆಯಾಗಿದ್ದೀರಾ? ಸರ್ವ ಸಮರ್ಪಣೆಯಾಗಿಯೇ ಇದ್ದೇವೆ. ಇದು ಎಲ್ಲರ ವಿಚಾರವಾಗಿದೆಯೋ ಅಥವಾ ಕೆಲವರ ವಿಚಾರವಾಗಿದೆಯೋ? ಸರ್ವ ಸಮರ್ಪಣೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಸರ್ವ ಎಂದಾಗ ಅದರಲ್ಲಿ ಈ ದೇಹದ ಅಭಿಮಾನವೂ ಬರುತ್ತದೆ. ದೇಹವನ್ನು ತೆಗೆದುಕೊಂಡಿದ್ದೇವೆ, ಆದರೆ ಕೊಡಬೇಕಾಗುತ್ತದೆ. ಆದರೆ ದೇಹದ ಅಭಿಮಾನವನ್ನು ಬಿಟ್ಟು ಸಮರ್ಪಣೆಯಾಗಬೇಕು. ತಾವು ಏನೆಂದು ತಿಳಿಯುತ್ತೀರಿ? ದೇಹದ ಅಭಿಮಾನದಿಂದಲೂ ಸಂಪೂರ್ಣ ಸಮರ್ಪಣೆಯಾಗಿದ್ದೀರಾ? ಸತ್ತಿರುವಿರೋ ಅಥವಾ ಸಾಯುತ್ತಿದ್ದೀರೋ? ದೇಹದ ಸಂಬಂಧ ಮತ್ತು ಮನಸ್ಸಿನ ಸಂಕಲ್ಪಗಳಿಂದಲೂ ನೀವು ಆತ್ಮಗಳಾಗಿದ್ದೀರಿ. ಈ ದೇಹದ ಅಭಿಮಾನ ಸಂಪೂರ್ಣ ಇಲ್ಲದಿದ್ದಾಗ ಮಾತ್ರ ಸರ್ವ ಸಮರ್ಪಣಮಯ ಜೀವನ ಎಂದು ಹೇಳಲಾಗುತ್ತದೆ. ಸರ್ವಸ್ವತ್ಯಾಗಿ ಸರ್ವ ಸಮರ್ಪಣಮಯ ಜೀವನ ಹೊಂದಿರುವವರೇ ಸಂಪೂರ್ಣ ಸ್ಥಿತಿಯನ್ನು ಹೊಂದುತ್ತಾರೆ ಎಂಬ ಗಾಯನ ಮಾಡಲಾಗುತ್ತದೆ. ಸಂಪೂರ್ಣರಾದಾಗ ಜೊತೆಗೆ ಬರುವಿರಿ. ಬಾಬಾ ಹೋದರೆ ನಾವು ಜೊತೆಗೆ ಹೋಗುವೆವೆಂದು ಪ್ರಾರಂಭದಲ್ಲಿ ತಾವು ಸಂಕಲ್ಪ ಮಾಡಿದ್ದೀರಲ್ಲವೇ? ಹಾಗಾದರೆ ಈ ರೀತಿ ಯಾಕೆ ಮಾಡಲಿಲ್ಲ? ಇದು ಸಹ ಸ್ನೇಹವಾಗಿದೆ. ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುವ ಸರಪಳಿಯೇ ಈ ಸ್ನೇಹವಾಗಿದೆ. ಇದು ಅಂತಿಮ ಸಮಯದ ಲಕ್ಷಣವಾಗಿದೆ. ಹೇಳಿದ ತಕ್ಷಣ ಯಾಕೆ ಶರೀರವನ್ನು ಬಿಡಲು ಸಾಧ್ಯವಾಗುವುದಿಲ್ಲ? ಬಿಡಲು ಸಾಧ್ಯವೇ? ಈಗಲೇ ಬಿಡಲಾಗುವುದಿಲ್ಲ. ಏಕೆಂದರೆ ಶರೀರದೊಂದಿಗೆ ಲೆಕ್ಕಾಚಾರವಿರುವವರೆಗೂ ಬಿಡಲಾಗುವುದಿಲ್ಲ. ಯೋಗದಿಂದ ಇಲ್ಲವೇ ಭೋಗದಿಂದ ಲೆಕ್ಕಾಚಾರವನ್ನು ಅವಶ್ಯವಾಗಿ ತೀರಿಸಬೇಕು. ಯಾವುದೇ ದೊಡ್ಡ ಲೆಕ್ಕಾಚಾರವಿದ್ದಾಗ ಈ ಶರೀರವನ್ನು ಬಿಡಲಾಗುವುದಿಲ್ಲ. ಸಮರ್ಪಣೆಯಂತೂ ಆಗಿದ್ದೀರಿ, ಆದರೆ ಈಗ ಸಮರ್ಪಣೆಯ ಸ್ಥಿತಿ ಉನ್ನತವಾಗಬೇಕು. ಶ್ವಾಸ ಶ್ವಾಸದಲ್ಲಿ ಸ್ಮೃತಿ ಇದ್ದರೆ ಅದನ್ನು ಸಮರ್ಪಣೆಯನ್ನಲಾಗುತ್ತದೆ. ವಿಸ್ಮೃತಿಯ ಒಂದೇ ಒಂದು ಶ್ವಾಸವೂ ಇರಬಾರದು. ಪ್ರತಿಯೊಂದು ಶ್ವಾಸದಲ್ಲಿ ಸ್ಮೃತಿ ಇರಲಿ. ಹಾಗಿದ್ದವರ ಲಕ್ಷಣವೇನು? ಅವರ ಮುಖದಲ್ಲಿ ಏನು ಕಂಡುಬರುವುದು? ಅವರ ಮುಖದಲ್ಲಿ ಏನಿರುವುದು ಗೊತ್ತೇ? ಹರ್ಷಿತ ಮುಖತೆ. ಅದರ ಹೊರತು ಮತ್ತೇನಾದರೂ ಇರುವುದೇ? ಯಾರು ಎಷ್ಟು ಸಹನಶೀಲರೋ ಅವರಲ್ಲಿ ಶಕ್ತಿ ಅಷ್ಟೇ ಹೆಚ್ಚುವುದು. ಶ್ವಾಸ ಶ್ವಾಸದಲ್ಲಿ ಸ್ಮೃತಿ ಇರುವವರಿಗೆ ಸಹನಶೀಲತೆಯ ಗುಣ ಅವಶ್ಯವಾಗಿ ಇರುವುದು. ಸಹನಶೀಲರಾಗಿರುವ ಕಾರಣ ಹರ್ಷಿತತೆ ಮತ್ತು ಶಕ್ತಿ ಕಂಡುಬರುವುದು. ಅವರ ಮುಖದಲ್ಲಿ ದುರ್ಬಲತೆ ಇರುವುದಿಲ್ಲ. ಒಮ್ಮೊಮ್ಮೆ ಹೇಗೆ ಮಾಡುವುದು, ಏನಾಗುವುದು ಎಂಬ ದುರ್ಬಲತೆಯ ಶಬ್ದಗಳು ಬರುತ್ತವೆ. ಅವು ಬರಬಾರದು. ಮನಸ್ಸಿನಲ್ಲಿ ಬಂದಾಗ ಬಾಯಿಯಿಂದ ಬರುತ್ತವೆ. ಮನಸ್ಸಿನಲ್ಲಿಯೂ ಬರಬಾರದು. ಮನ್ಮನಾಭವ, ಮಧ್ಯಾಜಿಭವ. ಇದರ ಅರ್ಥ ಬಹಳ ಗೂಢವಾಗಿದೆ. ನಾಟಕದ ಕ್ಷಣಗಳು ಯಾವ ರೀತಿ ಹೇಗೆ ನಡೆಯುತ್ತವೆಯೋ ಹಾಗೆಯೇ ಅದರ ಜೊತೆಗೆ ಮನಸ್ಸಿನ ಸ್ಥಿತಿಯು ನಾಟಕದ ಹಳಿಗಳ ಮೇಲೆ ನೇರವಾಗಿ ಸಾಗಬೇಕು. ಸಂಕಲ್ಪವಾಗಲಿ ವಾಣಿಯಿಂದಾಗಲಿ ಸ್ವಲ್ಪವೂ ಅಲುಗಾಡಬಾರದು. ಈ ಸ್ಥಿತಿಯಲ್ಲಿದ್ದು ನಾಟಕದ ಹಳಿಗಳ ಮೇಲೆ ನಡೆಯುತ್ತಿರುವಿರಾ? ಇಲ್ಲ. ಕೆಲವು ವೇಳೆ ನಿಂತುಕೊಳ್ಳುತ್ತೀರಿ. ಇನ್ನು ಕೆಲವು ವೇಳೆ ಮುಖ ಅಲುಗಾಡುತ್ತದೆ, ಮನಸ್ಸಿನ ಸ್ಥಿತಿ ಅಲುಗಾಡುತ್ತದೆ. ಆಗ ಅದನ್ನು ಹಿಡಿಯುತ್ತೀರಿ. ಆದರೆ ಇದು ಒಂದು ಕಲೆ ಬಿದ್ದಂತೆ. ಒಳ್ಳೆಯದು. ಒಂದು ಮಾತು ಕೇವಲ ವಾಣಿಯವರೆಗೆ ಬಂದಿದೆ, ಆದರೆ ಜೀವನದಲ್ಲಿ ಬಂದಿಲ್ಲ. ನಾಟಕದ ಜ್ಞಾನ ಸಮಯ ಹೇಗೆ ಸಮೀಪ ಬರುತ್ತದೆಯೋ ಹಾಗೆಯೇ ಸಮಯಾನುಸಾರ ಅಂತರ್ಮುಖತೆಯ ಸ್ಥಿತಿ. ಶಬ್ದದಿಂದ ದೂರ ಅಂತರ್ಮುಖಿಗಳಾಗಿ ಕರ್ಮದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಧಾರಣೆ ಮಾಡಿಕೊಳ್ಳುವ ಸ್ಥಿತಿ ಕಂಡುಬರಬೇಕು. ಇದರ ಕೊರತೆ ಇನ್ನೂ ಇದೆ. ಕಾರ್ಯವ್ಯವಹಾರಗಳು ನಡೆಯುತ್ತಿರಲಿ, ಮಟ್ಟು ಸ್ಥಿತಿಯೂ ಇರಲಿ. ಎರಡೂ ಒಟ್ಟಿಗೆ ಸಮಾನವಾಗಿರಲಿ. ಇದರಲ್ಲಿ ನಿಮ್ಮದು ಕೊರತೆಯಿದೆ. ಈಗ ಸಾಕಾರ ತಂದೆ ಅವ್ಯಕ್ತ ಸ್ಥಿತಿ ಸ್ವರೂಪದಲ್ಲಿರುವರು. ಆದರೆ ತಾವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾದಾಗ ಅವ್ಯಕ್ತ ಮಿಲನದ ಅಲೌಕಿಕ ಅನುಭವ ಮಾಡಬಹುದು.
ವರ್ತಮಾನ ಸಮಯ ತಮ್ಮಲ್ಲಿರಬೇಕಾದಂತಹ ಮತ್ತೊಂದು ಮುಖ್ಯ ಮಾತನ್ನು ಗಮನಕ್ಕೆ ತರುತ್ತಿದ್ದೇವೆ. ಅದಾವುದು ಯಾರಿಗಾದರೂ ಗೊತ್ತೇ? ಮುಖ್ಯವಾಗಿ ಸಾಕಾರ ರೂಪದಲ್ಲಿ ಹೇಳುತ್ತಿದ್ದರೂ ಅಮೃತ ವೇಳೆ ಏಳುವುದು. ಅಮೃತ ವೇಳೆಯ ವಾಯುಮಂಡಲ ಹಾಗೆಯೇ ಇರುವುದು. ಸಾಕಾರದಲ್ಲಿ ಮಕ್ಕಳಿಂದ ದೂರವಿದ್ದರೂ ಅಮೃತ ವೇಳೆಯಲ್ಲಿ ಮಿಲನ ಮಾಡುತ್ತಿದ್ದರು. ಆದರೆ ತಂದೆ ಈಗ ಅಮೃತ ವೇಳೆಯಲ್ಲಿ ಸುತ್ತಾಡಲು ಬಂದಾಗ ಆ ವಾಯುಮಂಡಲ ಕಾಣುತ್ತಿಲ್ಲ. ಯಾಕೆ? ದಣಿದಿದ್ದೀರಾ? ಈ ಅಮೃತ ವೇಳೆಯ ಅಲೌಕಿಕ ಅನುಭವದಲ್ಲಿ ದಣಿವು ದೂರವಾಗುತ್ತದೆ. ಆದರೆ ಇದರ ಕೊರತೆ ಕಂಡುಬರುತ್ತಿದೆ. ಪ್ರತಿಯೊಂದು ಮಗುವೂ ಬೇಗನೆ ಈ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲಿ ಎಂಬುದು ಬಾಪ್ದಾದಾವರ ಸುವಿಚ್ಛೆಯಾಗಿದೆ. ತಾವೆಲ್ಲರೂ ಸಾಕಾರನೊಂದಿಗೆ ಸಾಕಾರ ರೀತಿಯಲ್ಲಿ ಮಿಲನ ಮಾಡುತ್ತಿದ್ದರಿ. ಆಗ ತಮ್ಮದು ಆಕಾರಿ ಸ್ಥಿತಿಯಾಗುತ್ತಿತ್ತು. ಈಗ ಎಷ್ಟು ಹೆಚ್ಚು ಅವ್ಯಕ್ತ ಆಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರೋ ಅಷ್ಟೇ ಅಲೌಕಿಕ ಅನುಭವ ಮಾಡುವಿರಿ. ಸಮರ್ಪಣೆಯ ಉನ್ನತ ಸ್ಥಿತಿ. ಶ್ವಾಸದಲ್ಲಿ ಸ್ಮೃತಿ. ಸರ್ವ ಸಮರ್ಪಣೆ ಎಂದು ಯಾವುದಕ್ಕೆ ಹೇಳುತ್ತಾರೆ? ಸರ್ವ ಎಂದಾಗ ಈ ದೇಹದ ಅಭಿಮಾನವೂ ಬರುತ್ತದೆ. ದೇಹವನ್ನು ತೆಗೆದುಕೊಂಡಿದ್ದೇವೆ, ಆದರೆ ಕೊಡಬೇಕಾಗುತ್ತದೆ. ಆದರೆ ದೇಹಾಭಿಮಾನವನ್ನು ಬಿಟ್ಟು ಸಮರ್ಪಣೆಯಾಗಬೇಕು. ನೀವೇನೆಂದು ಭಾವಿಸುತ್ತಿರುವಿರಿ? ದೇಹಾಭಿಮಾನದಿಂದಲೂ ಸಂಪೂರ್ಣ ಅರ್ಪಣೆಯಾಗಿದ್ದೀರಾ ಎಂದು ಕೇಳುತ್ತಾ ಪರಮಾತ್ಮ ಹೇಳಿರುವ ವಾಕ್ಯಗಳಿಂದ ಆತ್ಮೀಕ ಸ್ಥಿತಿಯಲ್ಲಿದ್ದು ಮನನ ಚಿಂತನೆ ಮಾಡಬೇಕಾಗಿರುವ ಸಂಕಲ್ಪಗಳು. ಆತ್ಮೀಕ ಸ್ಥಿತಿ, ಯೋಗ ಸ್ಥಿತಿ. ನಾನಾತ್ಮ, ಆನಂದ ಸ್ವರೂಪ. ಶಿವಪರಮಾತ್ಮ ನನ್ನ ತಂದೆ. 1. ನಾನು ದೇಹ, ಸಂಬಂಧಗಳು ಮತ್ತು ಮನಸ್ಸಿನ ಸಂಕಲ್ಪಗಳಲ್ಲಿ ದೇಹಾಭಿಮಾನವನ್ನು ಪೂರ್ತಿಯಾಗಿ ತೊಲಗಿಸಿ ಸರ್ವ ಸಮರ್ಪಣಮಯ ಜೀವನವನ್ನು ಕಳೆಯುತ್ತಿದ್ದೇನೆ. 2. ನಾನು ಸರ್ವಸ್ವತ್ಯಾಗಿ ಸರ್ವ ಸಮರ್ಪಣಮಯ ಜೀವನದಲ್ಲಿ ಇರುತ್ತಾ ಸಂಪೂರ್ಣ ಸ್ಥಿತಿಗೆ ಸೇರಿದ್ದೇನೆ. 3. ನಾನು ಸಂಪೂರ್ಣವಾಗಿ ತಯಾರಾಗಿ ತಂದೆಯ ಹಿಂದೆ ಹೋಗುತ್ತಿದ್ದೇನೆ. 4. ನಾನು ಶ್ವಾಸದಲ್ಲಿ ಸ್ಮೃತಿಯಿರುವ ಹಾಗೆ ಸಮರ್ಪಣೆಯ ಉನ್ನತ ಸ್ಥಿತಿಗೆ ಸೇರಿದ್ದೇನೆ. 5. ನಾನು ಸಹನಶೀಲ ಸ್ವರೂಪ. 6. ನಾನು ಸಂಕಲ್ಪದಲ್ಲಿ ಮತ್ತು ಮಾತಿನಲ್ಲಿ ಸ್ವಲ್ಪವೂ ಅಲುಗಾಡದೆ ಡ್ರಾಮದ ಹಳಿಗಳ ಮೇಲೆ ನಡೆಯುತ್ತಿದ್ದೇನೆ. 7. ನಾನು ಸಮಯಾನುಸಾರ ಅಂತರ್ಮುಖಿಯಾದ ಕಾರಣ ಕರ್ಮದಲ್ಲಿಯೂ ಅವ್ಯಕ್ತ ಸ್ಥಿತಿ ಧಾರಣಾ ಸ್ವರೂಪವಾಗಿದ್ದೇನೆ. 8. ನಾನು ಅಲೌಕಿಕ ಅನುಭವ ಮಾಡುವ ಅವ್ಯಕ್ತ ಅಕಾರಿ ಸ್ಥಿತಿ ಸ್ವರೂಪ.